ನಮಸ್ಕಾರ ಸ್ನೇಹಿತರೆ, RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಲು ನಮ್ಮ ಪೌರ ಕಾರ್ಮಿಕರ ಜೊತೆ ಕೈಜೋಡಿಸಿ ಎಂದರು. ಮತ್ತು ಪಟ್ಟಣದ ಡೆಂಗು ಮತ್ತು ಮಲೇರಿಯಾ ರೋಗ ಹರಡದಂತೆ ನೋಡಿಕೊಳ್ಳೋಣ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ ಗುರುಮಠಕಲ್ನ ಮುಖ್ಯ ಅಧಿಕಾರಿಯಾಗಿರುವಂಥ ಭಾರತಿ ದಂಡುತಿಯವರು ಮನವಿ ಮಾಡಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ. ನಮಸ್ಕಾರ. ಗುರುಮಠಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ತಿಳಿದುಪಡಿಸುವುದೇನೆಂದರೆ, ಮಳೆಗಾಲ ಇರುವ ಪ್ರಯುಕ್ತ ಎಲ್ಲರೂ ಬಿಸಿ ನೀರನ್ನು ಕಾಯಿಸಿ ಆರಿಸಿ ಕುಡಿಯಿರಿ. ಅದೇ ರೀತಿಯಾಗಿ ಡೆಂಗು ಹಾಗೂ ಚಿಕನ್ಗುನ್ಯಾ ಜ್ವರಗಳು ಹೆಚ್ಚಾಗುತ್ತಿದ್ದು ಪ್ರಕರಣಗಳು ಇತ್ತೀಚೆಗೆ ಕಂಡುಬರುತ್ತಿದ್ದು, ತಾವೆಲ್ಲರೂ ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾ ನಮ್ಮ ಪೌರಕಾರ್ಮಿಕರ ಜೊತೆ ಸಹಕರಿಸಬೇಕೆಂದು ಹೇಳುತ್ತಾ, ತಾವು ಯಾವ ರೀತಿ ಮನೆಯಲ್ಲಿ ಸುಮಾರು 1 ವಾರದಿಂದ ಶೇಖರಿಸಿಟ್ಟ ನೀರುಗಳನ್ನು ಸ್ವಚ್ಛಗೊಳಿಸಿ ಆರಿಸಿ ಮತ್ತೊಮ್ಮೆ ತುಂಬಿಡಲು, ಅದೇ ರೀತಿಯಾಗಿ ಕುಂಡಗಳನ್ನು ಸ್ವಚ್ಛಗೊಳಿಸುತ್ತಾ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಡಬೇಕು. ಪುರಸಭೆಯಿಂದ ಈಗಾಗಲೇ ಫಾಗಿಂಗನ್ನು ಪ್ರಾರಂಭಿಸಿದ್ದು ಎಲ್ಲ ವಾರ್ಡ್ಗಳಲ್ಲಿ ಫಾಗಿಂಗನ್ನು ಮಾಡುತ್ತಿದ್ದು, ಅದೇ ರೀತಿಯಾಗಿ ರೋಲರ್ ಸ್ಪ್ರೇ ಮೂಲಕ ಸೊಳ್ಳೆಗಳ ನಾಶಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹಾಗೂ ನಮ್ಮ ಪೌರ ಕಾರ್ಮಿಕರು, ಹೆಲ್ತ್ ಇನ್ಸ್ಪೆಕ್ಟರ್, ಹೆಲ್ತ್ ಸೆಕ್ಷನ್ನಿಂದ ನಮ್ಮ ಪರಿಸರ ಅಭಿಯಂತರರು ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರು, ಕಿರಿಯ ಆರೋಗ್ಯ ನಿರೀಕ್ಷಕರು ಎಲ್ಲರ ಒಂದು ತಂಡದ ಮೂಲಕ ಗುರುಮಠಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಒಂದು ಪುರಸಭೆಗೆ ತಮ್ಮೆಲ್ಲರ ಸಹಕಾರದಿಂದ ಎಲ್ಲರ ಆರೋಗ್ಯದ ಕಡೆ ಗಮನವಹಿಸಿ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ.